ಹಳಿಸ್ಲೆನ್ ಸೀಸನ್ ಮುಗಿಯೋಷ್ಟರಲ್ಲಿ ಈ ತಿಂಡಿ ಪದಾರ್ಥ ಖಂಡಿತ ಮಾಡ್ಕೊಳ್ಳಿ. ತುಂಬ ಹಬ್ಬಗಳು ಬರ್ತಿದೆ, ಹಬ್ಬಗಳಿಗೂ ತುಂಬ ರುಚಿಯಾಗಿರುತ್ತೆ. ಗುಡ್ ಈವ್ನಿಂಗ್ ಬೆಂಗಳೂರು, ನಾನು ನಿಮ್ಮ ಶೀಸ್ ಫುಡ್ ಕೆಮಿಸ್ಟ್. ಇವತ್ತು ಹಳಿಸ್ಲೆನ್ ಅಡೆ ಮಾಡೋಣ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಹಳಿಸ್ಲೆನ್ನು ಏಲಕ್ಕಿ ಬೆಲ್ಲ ಹಾಕಿ ರುಬ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿರೋ ಪೀಸಸ್ನ ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾನು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡು ಆ ನೀರನ್ನು ಹಾಕೊತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಆಗಿ ಗಟ್ಟಿ ಮಾಡೋದಕ್ಕೆ ರವೆ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕೊಳ್ಬೋದು. ಇಲ್ಲಿ ನಾನು ರವೆ ಯೂಸ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ರವೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಬಾಯಿಗೆ ಸಿಗಬೇಕು ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿರೋ ಹಳಿಸ್ಲೆನ್ ಪೀಸಸ್ನು ಹಾಕೊತಿದ್ದೀನಿ. ನೀವು ತೆಂಗಿನಕಾಯಿ ಕಟ್ ಮಾಡಿರೋ ಪೀಸಸ್ನು ಹಾಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ಥರ ಎಲೆನ ಬಾಡಿಸ್ಕೊಂಡು ಎರಡು ಸೈಡನ್ನು ಮಡಚಿ ಅದನ್ನು ನೀವು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 15 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಸಾಕು. ರುಚಿಯಾಗಿರೋ ಹಳಿಸ್ಲೆನ್ ಅಡೆ ರೆಡಿ. ಈ ಹಳಿಸ್ಲೆನ್ ಅಡೆನ ನೀವು ಹಳಿಸ್ಲೆನ್ ಬದಲು ನೀವು ಪೈನಾಪಲ್ ಯೂಸ್ ಮಾಡ್ಬೋದು, ಇಲ್ಲ ಪಚ್ಚಬಾಳೆಹಣ್ಣು ಯೂಸ್ ಮಾಡ್ಬೋದು. ಅದು ತುಂಬ ರುಚಿಯಾಗಿರುತ್ತೆ. ಖಂಡಿತ ಈ ಥರ ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಡ್ರಿzzle ಮಾಡಿ ಸರ್ವ್ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಾಯ್.